ದರೋಡೆಕೋರರು ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿಕೊಂಡು ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಅದಕ್ಕೆ ಮತ್ತೊಂದು ಉದಾಹರಣೆ ಅನ್ನುವಂತೆ ಒಂದು ವಿಚಾರ. ಅವರುಗಳು ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡಿದ್ದಾರೆ, ನಾರ್ಮಲ್ ಕಾಲಲ್ಲಿ ಮಾತಾಡಿಲ್ಲ. ಈ ಮೂಲಕವಾಗಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಕೆಲಸವನ್ನ ಖದೀಮರು ಮಾಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಎಲ್ಲರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿರೋರು ವಾಟ್ಸ್ಆಪ್ ಕಾಲ್ ಮೂಲಕವಾಗಿ ಮಾತಾಡಿದ್ದಾರೆ. ಆ ಮೂಲಕ ಮಾತನಾಡಿದ್ರೆ ನಾವು ತಗಲಾಕೊಳ್ಳಲ್ಲ ಅನ್ನೋದು ಅವರಿಗಿರುವಂತಹ ಖಾತ್ರಿ. ಬಟ್ ಹಾಗೆ ಸಾಧ್ಯನಾ? ಅದನ್ನು ಭೇದಿಸುವಂತಹ ಪ್ರಯತ್ನಗಳು ಪೊಲೀಸ್ ಇಲಾಖೆಯಲ್ಲಿ ಸಾಧ್ಯ ಆಗಲ್ವಾ? ಅಷ್ಟು ಸುಲಭನಾ ರಾಬರ್ಸ್ ಹಾಗಾದ್ರೆ ರಾಬರಿ ಮಾಡೋದು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ 2 ತಂಡದ ಹುಡುಕಾಟ ಮುಂದುವರೆದಿದೆ. 4 ವಿಶೇಷ ತನಿಖಾ ತಂಡವನ್ನ ಈ ಪ್ರಕರಣ ಭೇದಿಸೋ ಸಲುವಾಗಿ ರಚನೆ ಮಾಡಲಾಗಿದ್ದು 2 ಟೀಮ್ ಈಗಾಗಲೇ ತಮಿಳುನಾಡು, ಆಂಧ್ರದಲ್ಲಿ ಬೀಡು ಬಿಟ್ಟಿದೆ. ಎಲ್ಲೇ ಇದ್ರೂ ಹುಡುಕಿ ತರ್ತೀವಿ, ನಮಗೆ ಸುಳಿವು ಸಿಕ್ಕಿದೆ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳಿರೋದ್ರಿಂದ ಒಂದಷ್ಟು ಹೆಂಟ್ಗಳು ಅವರಿಗೆ ಲಭ್ಯ ಆಗಿರುತ್ತೆ. ಈಗ ನಮಗೆ ಹೊರಗೆ ಸಿಕ್ಕಿರುವಂತಹ ಮಾಹಿತಿಗಳೇ ಅಷ್ಟೇ ನಡೀತಾ ಇದೆ ಅಂತಲ್ಲ, ಇನ್ನರ್ ಡೀಟೇಲ್ಸ್ ಬೇರೆನೇ ಇರುತ್ತೆ. ಅದನ್ನು ಪೊಲೀಸರು ಲೀಕ್ ಮಾಡಲ್ಲ, ಯಾಕಂದರೆ ಅದು ಸಹಜವಾಗಿ ಆರೋಪಿಗಳಿಗೆ ಸಹಕಾರ ಆಗಿಬಿಡುತ್ತೆ. ಅವ್ರುಗಳಿಗೆ ಇನ್ನೊಂದು ಸ್ವಲ್ಪ ಎಸ್ಕೇಪ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಅವರು ಬಹಿರಂಗಪಡಿಸಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನಾರ್ಮಲ್ ಕಾಲ್ನಲ್ಲಿ ಇವ್ರು ಮಾತನಾಡೇ ಇಲ್ಲ, ಎಲ್ಲವೂ ಕೂಡ ವಾಟ್ಸಪ್ ಕಾಲ್ನಲ್ಲೇ ಇವರ ಅಷ್ಟು ಜನರ ಸಂಭಾಷಣೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಇದನ್ನು ಭೇದಿಸೋದು ಕಷ್ಟ ಅನ್ಸುತ್ತಾ? ದಿವ್ಯಾ, ಇದು ಸಹಜ. ವಾಟ್ಸಪ್ ಕಾಲ್ನಲ್ಲಿ ಮಾತನಾಡುವಂತಹದ್ದು ಸಹಜ. ಯಾಕಂತ ಹೇಳಿದ್ರೆ ವಾಟ್ಸಪ್ ಕಾಲನ್ನು ಅಷ್ಟು ಸುಲಭವಾಗಿ ಯಾರು ಕೂಡ ಭೇದಿಸೋದಕ್ಕಾಗೋದಿಲ್ಲ. ಮತ್ತು ವಾಟ್ಸಪ್ ಕಾಲ್ನಲ್ಲಿ ಏನು ಮಾತಾಡಿದ್ರು ಅಂತೇಳಿ ಕೇಳಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದು. ಹೀಗಾಗಿಯೇ ಕೃತ್ಯಕ್ಕೆ ಮೊದಲು ಮತ್ತು ಆನಂತರ ವಾಟ್ಸಪ್ ಕಾಲ್ಗಳ ಮುಖಾಂತರ ಮಾತನಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಕೃತ್ಯದಲ್ಲಿ ಒಟ್ಟಾರೆಯಾಗಿ 7 ಮಂದಿ ಇದ್ದಾರೆ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿಯೇ ಆ 7 ಜನರು ಹಣವನ್ನು ತಮ್ಮಲ್ಲಿ ಹಂಚಿಕೊಂಡು ಅವರು ಬೇರೆ ಬೇರೆ ಕಡೆ, ನಾನಾ ಕಡೆ ಇದೀಗ ಮೂವ್ ಆಗುವ ಕೆಲಸವನ್ನು ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದಂತಹ ಕಾರನ್ನು ಇವರ ಹುಟ್ಟೂರಾದಂತಹ ಈ ಗುಡಿಪಾಲದ ಬಳಿ ಆ ಕಾರನ್ನು ಬಿಟ್ಟು ಹೋಗಿದ್ದಾರೆ. ಸದ್ಯ ಆ ಕಾರನ್ನು ಕೂಡ ಇದೀಗ ಪೊಲೀಸರು ಸೀಸ್ ಮಾಡಿ ಬೆಂಗಳೂರಿಗೆ ತರುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವರು ಯಾರು ದರೋಡೆಕೋರರು ಅನ್ನೋದು ಪೊಲೀಸರ ಕಣ್ಣ ಮುಂದೆ ಬಂದಿದೆ. ಅಲ್ಲಿಗೆ ಅವರು ಒಂದಷ್ಟು ವಾಚ್ ಮಾಡ್ತಿದ್ದಾರೆ, ಅವ್ರನ್ನ ಹಿಡಿಬೇಕು, ತೀರಾ ಹತ್ತಿರದಲ್ಲಿ ಇದ್ದಾರೆ ಅನ್ನೋ ಮಾಹಿತಿಗಳನ್ನು ಕೂಡ ಪೊಲೀಸರು ಹೇಳ್ತಿದ್ದಾರೆ. ಅಂದರೆ ತೀರಾ ಶೀಘ್ರದಲ್ಲೇ ಬಂಧನದ ಒಂದು ಮಾತುಗಳನ್ನು, ವಿಶ್ವಾಸದ ಮಾತುಗಳನ್ನು ಪೊಲೀಸರು ಆಡ್ತಿದ್ದಾರೆ. ಕಾರಣ ಎಲ್ಲಿದ್ದಾರೆ, ಏನು ಎತ್ತ ಅಂತೇಳಿ ಅಟ್ ಎ ಟೈಮ್ ನಾವೇನಾದ್ರು ಹೇಳಿದಂತಹ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಅವರು ಎಸ್ಕೇಪ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಯಾವಾಗ ಇನ್ಸಿಡೆಂಟ್ ನಡೆಯುತ್ತೋ ಆ ಕ್ಷಣದಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನು ಏನು ಕಲೆ ಹಾಕಲಾಗುತ್ತೆ, ಆ ಸಂದರ್ಭದಲ್ಲಿ ನಡೆಸಿದಂಥ ಇನ್ವೆಸ್ಟಿಗೇಷನ್ ಏನಿರುತ್ತೆ ಅದು ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಪೂರಕವಾಗಿರುತ್ತೆ, ಅದು ಉಪಯೋಗ ಆಗುತ್ತೆ. ಇಲ್ವಾದಲ್ಲಿ ಈ ಸಂದರ್ಭದಲ್ಲಿ ಏನಾದರೂ ಈ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡದೆ ಹೋದಂತಹ ಸಂದರ್ಭದಲ್ಲಿ, ಅವ್ರನ್ನ ಕ್ಯಾಚ್ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಹಿಡಿಯೋದಕ್ಕೆ ಅಸಾಧ್ಯವಾಗುತ್ತೆ. ಉದಾಹರಣೆಗೆ ಬೀದರ್ನಲ್ಲಿ ನಡೆದಂತಹ ದರೋಡೆ ಏನಿದೆ ಅದರ ಆರೋಪಿಗಳನ್ನು ಇನ್ನೂ ಕೂಡ ಯಾರು ಅಂತ ಗೊತ್ತಾಗಿದೆ, ಇನ್ನೂ ಕೂಡ ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಪೊಲೀಸರು ಒಂದಷ್ಟು ಈ ವಿಚಾರದಲ್ಲಿ ಒಂದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕಾರಣ ಆರೋಪಿಗಳು ಟಿವಿಯನ್ನು ನೋಡಬಹುದು, ಮತ್ತೆ ಪೊಲೀಸರು ಬೆನ್ಬಿದ್ದಿದ್ದಾರೆ ಅಂತೇಳಿ ಗೊತ್ತಾಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಯಾವುದೇ ಮಾಹಿತಿಗಳನ್ನು ಹೊರಗಿಡುವುದಕ್ಕೆ ಪೊಲೀಸರು ಕೂಡ ಸುತಾರಾಮ್ ಒಪ್ತಿಲ್ಲ. ಹೀಗಾಗಿ ಸದ್ಯದಲ್ಲೇ ಅರೆಸ್ಟ್ ಮಾಡ್ತೀವಿ ಅನ್ನೋ ವಿಶ್ವಾಸದ ಮಾತುಗಳನ್ನು ಪೊಲೀಸರು ಆಡ್ತಿದ್ದಾರೆ. ಆರೋಪಿಗಳು ಯಾರು ಅನ್ನೋದು ಗೊತ್ತಾಗಿದೆ, ಯಾವ ಉದ್ದೇಶಕ್ಕೋಸ್ಕರ ಹಣವನ್ನು ದರೋಡೆ ಮಾಡಿದ್ರು, ಎಲ್ಲಿ ಅವರು, ಇವ್ರ ಇಂಟೆನ್ಷನ್ ಏನು, ಈ ಹಿಂದಿನ ಯಾವ್ಯಾವ ಅಪರಾಧ ಪ್ರಕ್ರಿಯೆಗಳಲ್ಲಿ ಇವರೆಲ್ಲ ಭಾಗಿಯಾಗಿದ್ರು, ಪ್ರಕರಣಗಳಲ್ಲಿ, ಇವೆಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಸದ್ಯ ಬಹುಶಃ ಇವತ್ತು ಅಥವಾ ನಾಳೆಯ ಒಳಗಾಗಿ ಆ ರಿಸಲ್ಟ್ ಕೂಡ ಹೊರ ಬರಬಹುದು. ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ತನಿಖೆಗಳು ನಡೆಯದೆ ಇಂಥ ಪ್ರಕರಣಗಳು ಹೀಗೆ ಎಲ್ಲವನ್ನೂ ಕೂಡ ಏನು ಅವ್ರು ಬಹಿರಂಗ ಪಡಿಸಲ್ಲ. ಮೇ ಬಿ ಆ ಕಿಂಗ್ ಪಿನ್ಗಳು ಯಾರು ಎಲ್ಲಿದ್ದಾರೆ ಅಂತ ಈಗಾಗಲೇ ಪೊಲೀಸರಿಗೆ ಲೀಡ್ ಸಿಕ್ಕಿರ್ಬೋದು. ಅರೆಸ್ಟ್ ಮಾಡೋ ತನಕ ಅವ್ರು ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ, ಅರೆಸ್ಟ್ ಮಾಡೋ ತನಕ ರಹಸ್ಯವನ್ನ ಕಾಪಾಡ್ಕೋತಾರೆ ಅಷ್ಟೇ.